ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪರಮಗೀತ ಪುಸ್ತಕ 8ನೇ ಅಧ್ಯಾಯ 7ನೇ ವಾಕ್ಯ. ಜಲರಾಶಿಗಳು ಪ್ರೀತಿಯನ್ನು ನಂದಿಸಲಾರವು, ಪ್ರವಾಹಗಳಿಗೂ ಅದನ್ನು ಮುಳುಗಿಸಲು ಶಕ್ತಿ ಇಲ್ಲ. ಈ ಪರಮಗೀತ ಪುಸ್ತಕ ಸೊಲೊಮೋನನು ಬರೆದಂಥದ್ದು ಎಂಬುದಾಗಿ ನಮಗೆ 1ನೇ ವಾಕ್ಯದಲ್ಲಿಯೇ ನಾವು ನೋಡ್ಬೋದು. ಈ ಒಂದು ಪುಸ್ತಕವನ್ನು ಓದುವಾಗ ಕೆಲವರು ಯೋಚನೆ ಮಾಡ್ತಾರೆ, ಇದು ಯಾಕೆ ಈ ಪುಸ್ತಕ ಸತ್ಯವೇದದಲ್ಲಿದೆ, ಈ ಥರ ಎಲ್ಲ ವರ್ಡಿಂಗ್ಸ್ ಎಲ್ಲ ಇರುವಂಥ ಪುಸ್ತಕ ಸತ್ಯವೇದದಲ್ಲಿ ಯಾಕಿದೆ ಎಂಬುದನ್ನು ಯೋಚನೆ ಮಾಡುವವರು ತುಂಬ ಜನ ಇದ್ದಾರೆ. ಆದರೆ ಇದರ ಒಂದು ಆತ್ಮಿಕ ಅರ್ಥವನ್ನು ನಾವು ನೋಡುವಾಗ ಇದು ಬಹಳ ಪ್ರಾಮುಖ್ಯವಾದಂತಹ ಪುಸ್ತಕ ಎಂಬುದಾಗಿ ನಾವು ನೋಡ್ಬೋದು. ಪ್ರತ್ಯೇಕವಾಗಿ ಈ ಪುಸ್ತಕದ ಹಿನ್ನೆಲೆಯನ್ನು ಕಲಿಯುವಾಗ ಒಬ್ಬ ಕುರುಬ ಹುಡುಗಿ ಒಬ್ಬ ಹುಡುಗನನ್ನು ಇಷ್ಟಪಟ್ಟಿರ್ತಾರೆ. ಆದರೆ ಸೊಲೊಮೋನನು ಆ ಕುರುಬ ಹುಡುಗಿಯನ್ನು ತನ್ನ ಅರಮನೆಗೆ ಕರೆಸ್ತಾನೆ. ಅವಳನ್ನು ಮದುವೆ ಆಗಬೇಕು ಎಂಬ ಆಸೆ ಈ ಸೊಲೊಮೋನನಿಗಿರ್ತದೆ. ಆದ್ದರಿಂದ ಸೊಲೊಮೋನ್ ಎಷ್ಟು ಹೇಳಿದ್ರೂ ಸಹ ಅವಳು ಅದನ್ನು ಒಪ್ಪೋದಿಲ್ಲ. ಇಲ್ಲ, ನಾನೊಬ್ಬ ಹುಡುಗನಿಗೋಸ್ಕರ ನನ್ನ ಹೃದಯವನ್ನು ಕೊಟ್ಟಿದ್ದೇನೆ ಅಥವಾ ಅವನನ್ನು ಪ್ರೀತಿ ಮಾಡ್ತಾ ಇದ್ದೇನೆ, ನಾನು ನಿಮ್ಮನ್ನು ಮದುವೆ ಆಗಲ್ಲ ಅಂತ ಹೇಳಿದಾಗ ಸೊಲೊಮೋನನು ಅವಳನ್ನು ಕರ್ಕೊಂಡು ಬಂದು ಅರಮನೆಯಲ್ಲಿರುವಂತಹ ವೈಭವಗಳನ್ನೆಲ್ಲ ತೋರಿಸುವುದಕ್ಕೋಸ್ಕರ ಆ ಸ್ತ್ರೀಯರನ್ನು ಒಪ್ಪಿಸ್ಕೊಡ್ತಾರೆ. ಅವರು ಬಂದು ಎಲ್ಲವನ್ನು ತೋರಿಸ್ಕೊಡ್ತಾರೆ. ನೋಡು, ನೀನು ಆ ಕುರುಬ ಹುಡುಗನ ಮದುವೆ ಆದರೆ ಏನೂ ಪ್ರಯೋಜನ ಇಲ್ಲ, ನೀನು ಬಡವಳಾಗಿಯೇ ಕುರಿ ಕಾಯ್ಕೊಂಡೇ ಇರಬೇಕು. ಆದರೆ ನೀನು ಸೊಲೊಮೋನನನ್ನು ಅಥವಾ ಈ ಅರಸನನ್ನು ಮದುವೆ ಆಗೋದಾದರೆ ನೀನು ಕುರಿ ಕಾಯೋದು ಬೇಡ, ಬಿಸಿಲಲ್ಲಿ ಹೋಗೋದು ಬೇಡ. ಇವತ್ತಿನ ಒಂದು ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ AC ರೂಮಲ್ಲಿರ್ಬೋದು, ಆರಾಮಾಗಿ ರಾಣಿಯಾಗಿ ಮೆರಿಬಹುದು ಎಂಬುದಾಗಿ ಎಲ್ಲ ಹೇಳ್ತಾ ಇದ್ದಾಗಲೂ ಸಹ ಅವಳು ಇಲ್ಲ, ನನ್ನ ಕಾಂತನಲ್ಲಿರುವಂಥ ವಿಶೇಷತೆ ಏನು ಎಂಬುದನ್ನು ಈ ಒಂದು ಪುಸ್ತಕದಲ್ಲಿ ಅವಳು ಹೇಳೋದನ್ನು ನಾವು ನೋಡ್ಬೋದು. ಅವರು ಪ್ರಯತ್ನ ಮಾಡ್ತಾರೆ ಇವಳನ್ನು ಸೊಲೊಮೋನನ ಕಡೆ ವಾಲಿಸುವುದಕ್ಕಾಗಿ. ಆದರೆ ಅವಳು ಎಷ್ಟೆಲ್ಲ ವೈಭವವನ್ನು ತೋರಿಸಿದ್ರೂ ಸಹ ಅವಳು ತನ್ನ ಕುರುಬ ಹುಡುಗನ ಮೇಲಿರುವಂಥ ಪ್ರೀತಿಯನ್ನು ಬಿಟ್ಟುಕೊಡೋದಕ್ಕೆ ತಯಾರಾಗಲ್ಲ. ಈ ಪುಸ್ತಕದಿಂದ, ಈ ಒಂದು ಕಥೆಯಿಂದ ನಮಗೆ ಗೊತ್ತಾಗುವಂಥದ್ದು ಏನಂದರೆ, ಕರ್ತನಾದ ಯೇಸು ಸ್ವಾಮಿಯನ್ನು ನಾನು ನೀವು ಅಂಗೀಕರಿಸ್ಕೊಂಡಿದ್ದೇವೆ, ಪ್ರೀತಿಸಿದ್ದೇವೆ, ನಮ್ಮ ಆತ್ಮ ಮೊದಲಿಂಗನಾಗಿ ನಾವು ಸ್ವೀಕರಿಸಿದ್ದೇವೆ, ಆತನ ಮೊದಲಿಗಿತ್ತಿಯಾಗಿ ನಾವು ಸಭೆಯಾಗಿ ಈ ಲೋಕದಲ್ಲಿ ಜೀವಿಸುವಾಗ ಸೈತಾನನು ಸೊಲೊಮೋನನ ರೀತಿಯಲ್ಲಿ ವೈಭವಗಳನ್ನು ತೋರಿಸಿ, ಈ ಲೋಕದ ಸುಖ ಸೌಕರ್ಯಗಳನ್ನು ತೋರಿಸಿ ನಮ್ಮನ್ನು ಕ್ರಿಸ್ತನ ಮೇಲಿರುವಂತಹ ಪ್ರೀತಿಯಿಂದ ತಪ್ಪಿಸುವುದಕ್ಕಾಗಿ ಪ್ರಯತ್ನವನ್ನು ಮಾಡುವಂತಹ ಒಂದು ಲೋಕದಲ್ಲಿ, ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆ ಸೈತಾನನು ಅನೇಕ ರೀತಿಯ ಕಾರ್ಯಗಳನ್ನು ನಮಗೆ ತೋರಿಸಿಕೊಡ್ತಾರೆ. ನಾವು ಓದಬೇಕಾದ್ರೆ 2 ಕೊರಿಂಥ 11ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂಬ ನನಗೆ ಭಯ ಉಂಟು. ಪೌಲ ಹೇಳ್ತಾನೆ, ನಿಮ್ಮನ್ನು ಕ್ರಿಸ್ತನಿಗಾಗಿ ನಾನು ಶುದ್ಧ ಕನ್ಯೆಯಂತೆ ನಿಶ್ಚಯ ಮಾಡಿದ್ದೇನೆ. ಈಗ ಅಲ್ಲಿಂದ ನಿಮ್ಮನ್ನು ಹಿಂದೆ ಎಳೆಯುವುದಕ್ಕಾಗಿ ಅನೇಕ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಹಾಗಾದರೆ ನಿಮ್ಮ ಜೀವಿತದಲ್ಲೂ ಸಹ ಕ್ರಿಸ್ತನ ಮೇಲಿಟ್ಟಿರುವಂತಹ ಆ ಒಂದು ನಂಬಿಕೆ, ಆ ಒಂದು ಆಶ್ರಯ, ಅದರಿಂದ ನಿಮ್ಮನ್ನು ದೂರ ಮಾಡುವುದಕ್ಕಾಗಿ ಸೈತಾನನು ತನ್ನ ಕಡೆಗೆ ನಮ್ಮನ್ನು ಸೆಳೆದುಕೊಳ್ಳುವುದಕ್ಕಾಗಿ ಅನೇಕ ರೀತಿಯ ಪ್ರಯತ್ನಗಳನ್ನು ಅವನು ಮಾಡ್ತಾನೆ. ಅನೇಕ ರೀತಿಯ ವೈಭವಗಳನ್ನು ತೋರಿಸ್ತಾನೆ, ಅನೇಕ ರೀತಿಯ ಸುಖ ಸೌಕರ್ಯಗಳನ್ನು ತೋರಿಸ್ತಾನೆ. ಸೊಲೊಮೋನನು ಯಾವ ರೀತಿ ಆ ಕುರುಬ ಹುಡುಗಿಗೆ ತೋರಿಸ್ರು. ಆದರೆ ಕುರುಬ ಹುಡುಗಿ ಒಂದೇ ಒಂದು ತೀರ್ಮಾನ ಮಾಡ್ತಾಳೆ, ನಿನ್ನ ಅರಮನೆ ನಿನಗಿರಲಿ, ನಿನ್ನ ಸೌಕರ್ಯಗಳು ನಿನಗಿರಲಿ, ನಿನ್ನ ಆಸ್ತಿ ನಿನಗಿರಲಿ, ನನಗೆ ಆಸ್ತಿ ಬೇಕಾಗಿಲ್ಲ, ನನಗೆ ಐಶ್ವರ್ಯ ಬೇಕಾಗಿಲ್ಲ, ಈ ಲೋಕದ ಕಾರ್ಯಗಳು ಬೇಕಾಗಿಲ್ಲ. ನಾನು ನನ್ನ ಹೃದಯವನ್ನು ಒಬ್ಬರಿಗೊಪ್ಪಿಸಿದ್ದೇನೆ. ನನಗೆ ಕಷ್ಟ ಆದರೂ, ಸುಖ ಆದರೂ, ವೇದನೆ ಆದರೂ, ರೋಗ ಆದರೂ ನನಗೆ ಆ ವ್ಯಕ್ತಿ ಮಾತ್ರ ಸಾಕು ಎಂಬುದಾಗಿ ಕುರುಬ ಹುಡುಗಿ ತೀರ್ಮಾನ ಮಾಡಿದ ಹಾಗೆ ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವರ ಮಗುವೇ, ನಿಮ್ಮ ಜೀವಿತದಲ್ಲಿ ಕಷ್ಟಗಳೋ, ಸುಖಗಳೋ, ವೇದನೆಯೋ, ಆರೋಗ್ಯವೋ, ಅನಾರೋಗ್ಯವೋ ಏನೇ ಇದ್ದರೂ ಸಹ ಕ್ರಿಸ್ತನ ಮೇಲಿಟ್ಟಿರುವಂತಹ ಆ ಒಂದು ಪಾತಿವ್ರತ್ಯವನ್ನು ಅಥವಾ ಕ್ರಿಸ್ತನನ್ನು ಕಾಯ್ತಾ ಇರುವಂಥ ನಮ್ಮನ್ನು, ದೇವರ ಕಡೆಗೆ ಹೋಗುವುದಕ್ಕಾಗಿ ಬಯಸುವಂಥ ನಮ್ಮನ್ನು ಸೈತಾನನು ತನ್ನೆಡೆಗೆ ಸೆಳೆದುಕೊಳ್ಳುವುದಕ್ಕಾಗಿ ತೋರಿಸುವಂಥ ಕಾರ್ಯಗಳಿಗೆ ಬಲಿಯಾಗದೆ ಅದಕ್ಕೆ ವಿರುದ್ಧವಾಗಿ ನಿಂತು ಏನೆಲ್ಲ ಕೊಡ್ತೀನಿ ಅಂದರೂ ಸಹ ನನಗೆ ನನ್ನ ಯೇಸುವಿಗೆ ಪ್ರೀತಿಗೆ ಸಮನಾಗಿ ಯಾವುದೂ ಇಲ್ಲ ಎಂಬುದಾಗಿ ತಿಳಿದುಕೊಂಡು ಮುಂದೆ ಹೋಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಬೇಕು. ಇಲ್ಲಿ ವಾಕ್ಯ ಈ ರೀತಿ ಹೇಳುತ್ತೆ, 7ನೇ ವಾಕ್ಯ, ಜಲರಾಶಿಗಳು ಸಹ
ಪ್ರೀತಿಯನ್ನು ನಂದಿಸಲಾರವು. ಒಬ್ಬನ ಮೇಲೆ ಇಟ್ಟಿರುವಂಥ ಪ್ರೀತಿಗೆ ವಿರುದ್ಧವಾಗಿ ದೊಡ್ಡ ಜಲರಾಶಿ ಬಂದರು. ನೆಕ್ಸ್ಟ್ ವಾಕ್ಯ ಹೇಳುತ್ತೆ, ಲೈನ್ ಹೇಳುತ್ತೆ, ಪ್ರವಾಹಗಳಿಗೂ ಅದನ್ನು ಮುಳುಗಿಸುವಂಥ ಶಕ್ತಿ ಇಲ್ಲ. ದೊಡ್ಡ ಪ್ರವಾಹ ಬರಲಿ, ಜಲರಾಶಿಗಳು ಬರಲಿ, ನಾನು ಇಟ್ಟಂತಹ ಪ್ರೀತಿಯಿಂದ ನನ್ನನ್ನು ನೀಗಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಹೌದು ಪ್ರಿಯ ದೇವರ ಮಕ್ಕಳೇ, ದೊಡ್ಡ ಜಲರಾಶಿಗಳೋಪಾದಿಯಲ್ಲಿ, ಪ್ರವಾಹಗಳೋಪಾದಿಯಲ್ಲಿ, ಬಿರುಗಾಳಿಗಳೋಪಾದಿಯಲ್ಲಿ ಸಮಸ್ಯೆಗಳನ್ನು ಸೈತಾನ್ ತರ್ತಾನೆ ಕ್ರಿಸ್ತನ ಮೇಲಿರುವಂಥ ಪ್ರೀತಿಯಿಂದ ದೂರ ಹೋಗುವುದಕ್ಕಾಗಿ, ಅಥವಾ ಲೋಕದ ಸುಖ ಸೌಕರ್ಯಗಳನ್ನ ತೋರಿಸಿ ನಮ್ಮನ್ನು ಎಳೆಯುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಆದರೆ ಎಷ್ಟೆಲ್ಲ ಪ್ರಯತ್ನ ಮಾಡಿದರೂ ಸಹ, ಏನೆಲ್ಲ ಮಾಡಿದ್ರೂ ಸಹ, ನಾನು ಮಾತ್ರ ಕ್ರಿಸ್ತನ ಮೇಲಿಟ್ಟಿರುವಂಥ ಪ್ರೀತಿಯನ್ನು ತಿರಸ್ಕರಿಸಲ್ಲ, ಕ್ರಿಸ್ತನ ಮೇಲಿರುವಂತಹ ಆ ಒಂದು ನಂಬಿಕೆಯನ್ನು ಬಿಟ್ಟು ಬಿಡಲ್ಲ ಎಂಬ ಒಂದು ತೀರ್ಮಾನ ನಮ್ಮ ಜೀವಿತದಲ್ಲಿ ಉಂಟಾಗಲಿ. ದೊಡ್ಡ ಜಲರಾಶಿಗಳು ನಮ್ಮ ಮೇಲೆ ಬಂದರು, ಪ್ರವಾಹಗಳು ಬಂದರು, ಸುಖ ಸೌಕರ್ಯಗಳನ್ನ ತೋರಿಸಿದ್ರು ಸಹ ದೇವರ ಮೇಲಿಟ್ಟಿರುವ, ಕ್ರಿಸ್ತನ ಮೇಲಿಟ್ಟಿರುವಂಥ ಪ್ರೀತಿಯಿಂದ ಅಗಲದೆ ನಾವು ಮುಂದೆ ಹೋಗಬೇಕು. ಪೌಲ ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಉಪದ್ರವೋ, ಈ ಅನ್ನವಿಲ್ಲದಿರುವುದೋ ಯಾವುದು ಸಹ ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲು ಸಾಧ್ಯವಿಲ್ಲ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸೆಲ್ ಬಂದಿದ್ದೇವೆ. ನಿನ್ನ ಮೇಲಿಟ್ಟಿರುವಂಥ ಪ್ರೀತಿಯನ್ನು ಬಿಟ್ಟು ನಿನ್ನ ಸೈತಾನನು ಅವನ ಕಡೆಗೆ ಸೆಳೆಯುವುದಕ್ಕಾಗಿ ಪ್ರಯತ್ನ ಮಾಡುವಾಗ ಆ ಸೆಳೆತಕ್ಕೆ ಒಳಗಾಗದೆ ನಿನ್ನ ಪ್ರೀತಿಯಲ್ಲೇ ಮುಂದೆ ಸಾಗಿ ದೇವರೇ ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು. ನಿನ್ನ ಕೃಪೆ ನಮ್ಮೆಲ್ಲರ ಮೇಲಿರಲಿ ಸ್ವಾಮಿ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.